ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಕರು ಡಿಸೈನ್ ಸ್ಲೀವ್ಸ್ ಫ್ರೆಂಡ್ಸ್. ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ಗೆ ಕ್ಯಾನ್ವಾಸ್ ಐರನ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕೋಗ್ಬಿಡ್ತೀನಿ, ಯಾಕಂದರೆ ಸ್ಟಿಚಿಂಗ್ ಆದಮೇಲೆ ಅದು ಇದಾಗಬಾರ್ದು ಅಂತ. ನೀಟಾಗಿ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಈಗ ಬ್ಲೌಸ್ ಪೀಸ್ನ ಕೆಳಗಿಟ್ಕೊಂಡು ಅದ್ರ ಮೇಲೆ ಅದನ್ನು ಕ್ಯಾನ್ವಾಸ್ ಹಾಕಿದ್ದೀವಲ್ಲ ಲೈನಿಂಗ್ ಬಟ್ಟೆನ, ಅದನ್ನು ನೀಟಾಗಿ ಇಟ್ಕೊಂಡು ಆ ಕರು ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡಬೇಕು. ಅದು ಕರು ಶೇಪ್ ನೀಟಾಗಿ ಬಂದಮೇಲೆ ಆ ಮೂಲೆಯಲ್ಲೆಲ್ಲ ಸೂಜಿನ ಕೆಳಗಿಳಿಸಿ ಸೂಜಿ ತೆಗೀರಿ. ಆಗ ನೀಟಾಗಿ ಬರುತ್ತೆ. ನಿಮಗೆ ಏನೂ ಕಷ್ಟ ಆಗೋಲ್ಲ. ಕರು ಶೇಪ್ ಒಬ್ಬರಿಗೆ ನೀಟಾಗಿ ಬರೋದೇ ಇಲ್ಲ. ಅದು ಕರು ಶೇಪ್ ತೆಗಿಯೋಕೆ ಹೋದರೆ ಹೆಂಗೆಂಗೋ ಹೋಗುತ್ತೆ ಅಂತ ಇದು ಮಾಡ್ಕೋತಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಕರು ಶೇಪಲ್ಲಿ ಅಲ್ಲಲ್ಲಿ ಸೂಜಿನ ಕೆಳಗಿಳಿಸ್ಕೊಳ್ಳಿ. ಆ ಮೂಲೆಯಲ್ಲಿ ಬಂದುಬಿಟ್ಟು ಸೂಜಿನ ಕೆಳಗಿಳಿಸಿ ತೆಗಿಯೋದ್ರಿಂದ ನೀಟಾಗಿ ಬರುತ್ತೆ. ಯಾವುದೇ ಆದರೂ ಅಷ್ಟೇ ಇದೆ ಅಂತಲ್ಲ, ಕರು ಶೇಪು ಮೂಲೆ ಎಲ್ಲೆಲ್ಲಿರುತ್ತೆ ಅಲ್ಲಿ ಬೇಕು ಅಂದುತ್ತಾವೆ ಈ ಥರ ಸೂಜಿನ ಕೆಳಗಿಳಿಸ್ಬಿಟ್ಟು ತಿರುಗಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ಬಾಕ್ಸ್ ಟೈಪ್ ಆಗಲಿ, ವಿ ಶೇಪ್ ಆಗಲಿ, ಈ ಥರದಕ್ಕೆಲ್ಲ ಈ ಥರ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಆ ಸೂಜಿ ಕೆಳಗಿರಬೇಕು. ಆಮೇಲೆ ಅದನ್ನು ತಿರುಗಿಸಿ ಹಂಗೆ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಕರು ಶೇಪ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಇದೇ ಬ್ಲೌಸು ಏನಕ್ಕಾದರೂ ಅದನ್ನು ಡಿಸೈನ್ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಎಲ್ಲನೂ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ನೀಟಾಗಿ ತುದಿಗೆ ಹಿಂಗೆ ಸ್ಟಿಚ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಎರಡು ಸ್ಲೀವ್ಸ್ನು ಇದೇ ರೀತಿ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಅದನ್ನು ಎಕ್ಸ್ಟ್ರಾ ಅಲ್ಲಿ ಬಟ್ಟೆ ಏನಾದರೂ ಇರುತ್ತಲ್ಲ ನೀಟಾಗಿ ತೆಗೆದುಬಿಡಿ. ಈ ಥರ ನೀಟಾಗಿ ಒಂದೊಂಚೂರು ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ಅದೇ ಬಟ್ಟೆ ಹುಷಾರು, ಬಟ್ಟೆ ಕಟ್ ಮಾಡಿದ್ರೆ ಮತ್ತೆ ತುಂಬ ರಿಸ್ಕ್ ಆಗುತ್ತೆ. ಅದು ಡಿಸೈನೇ ಹಾಳಾಗ್ಬಿಡುತ್ತೆ. ನ್ಯಾಚ್ ಹಾಕೋವಾಗಲೂ ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ. ನ್ಯಾಚ್ನ ತುದಿಲೇ ಶಾರ್ಪಾಗಿರೋ ಥರ ಹಾಕಿ, ಇಲ್ಲಾಂದರೆ ಬಟ್ಟೆ ಏನಾರ ಕಟ್ಟಾದರೆ ಅದನ್ನು ಸ್ಟಿಚ್ ಮಾಡಿದ್ರೂ ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಕೈಯಲ್ಲಿ ನೀವ್ಕೊಂಡು ಒಳಗೆಲ್ಲ ಬಟ್ಟೆನ ನೀಟ್ ಮಾಡಿಕೊಂಡು ಬೇಕಂದರೆ ಐರನ್ ಆದರೂ ಮಾಡ್ಕೋಬೋದು. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದೆ ಅಂದರೆ ಐರನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಕೈಯಲ್ಲಿ ನೀಟಾಗಿ ನೀವ್ಕೊಂಡು ಕೈಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ನೀವ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ರೆ ಸುತ್ತ ನೀಟಾಗಿ ಬರುತ್ತೆ. ಅವಾಗೇನು ಐರನ್ ಬಾಕ್ಸ್ ಅವಶ್ಯಕತೆ ಇರೋಲ್ಲ. ಆದರೆ ಐರನ್ ಬಾಕ್ಸ್ ಐರನ್ ಮಾಡೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಇನ್ನೂ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ರೀತಿ ಅದೇ ಕರು ಶೇಪ್ ಇದೆ ಅಲ್ಲಲ್ಲಿ ಮಾಮೂಲಿ ಆವಾಗಲೇ ಸ್ಟಿಚ್ ಮಾಡೋದು ಹಂಗೆ ಆ ಮೂಲೆಯಲ್ಲಿ ಸೂಜಿನ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಕೈಯಲ್ಲಿ ನೀಕೋತಾ ಇದ್ರೇ ಸಾಕು, ಅದು ಆಲ್ರೆಡಿ ಐರನ್ಗಿಂತ ನೀಟಾಗಿ ಆಗುತ್ತೆ. ಇದ್ದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಏನು ತೊಂದರೆ ಏನಿಲ್ಲ. ಅಯ್ಯೋ ಐರನ್ ಬಾಕ್ಸ್ ಇಲ್ಲ ಅಂತ ಚಿಂತೆ ಪಡಬೇಡಿ, ಹಾಗೆ ಸ್ಟಿಚ್ ಮಾಡ್ಬೋದು. ನಾನೇನು ಐರನ್ ಮಾಡಿಲ್ಲ, ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಇದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ. ಈಗ ನೀಕೊಂಡು ಇವಾಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಮಾಮೂಲಿ ಮೂಲೆಗೆ ಒಂದೊಂದು ಮಣಿ ಇಟ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಕರು ಡಿಸೈನ್ ರೆಡಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದೀಗ ಟ್ರೆಂಡಿಂಗ್ ಆಗಿರೋ ಡಿಸೈನು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೆಕ್ಗಾಗಲಿ ಸ್ಲೀವ್ಸ್ಗಾಗಲಿ ಇವಾಗೆಲ್ಲದಕ್ಕೂ ಈ ಥರ ಕರು ಡಿಸೈನೇ ಟ್ರೆಂಡಿಂಗ್ ನಡೀತಾ ಇದೆ. ಇದು ಸೈಡಲ್ಲಿ ಸ್ವಲ್ಪ ಪೀಸ್ ಕೊಡಬೇಕಾಗಿತ್ತು, ಅದನ್ನು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ಬಟ್ಟೆ ಸಾಕಾಗಲ್ಲ, ಜೈಂಟಿಂಗ್ ಬರುತ್ತೆ. ಆ ರೀತಿ ಜೈಂಟ್ ಮಾಡ್ಕೊಳ್ಳೇಬೇಕು, ಅದನ್ನು ಬಿಡೋಕ್ಕಾಗಲ್ವಲ್ಲ. ಹಂಗಾಗಿ ಅಕಸ್ಮಾತ್ ಅವ್ರು ಹೊಲಿಗೆ ಜಾಸ್ತಿ ಬಿಚ್ಕೊಳ್ಳೋಕೆ ಹೋದರೆ ಅದು ಹಿಂಸೆ ಆಗುತ್ತೆ. ಆವಾಗ ಜಾಯಿಂಟ್ ಮಾಡಿದರೆ ಏನು ತೊಂದರೆ ಆಗೋಲ್ಲ. ಹಾಗಾಗಿ ಎರಡು ಕಡೆನೂ ನಾನು ಹಂಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಇದಾಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಸ್ಟಿಚ್ ಹಾಕಿರ್ತೀವಲ್ಲ, ಒಂದು ಸಲ ದಪ್ಪ ಸಣ್ಣ ಆದಾಗ ಬಿಚ್ತಾರಲ್ವ, ಆವಾಗ ಅದೇನು ಬಟ್ಟೆ ಕೊಟ್ಟಿಲ್ಲ ಅಂದರೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಜಾಯಿಂಟಿಂಗ್ನ ಬಟ್ಟೆನ ಕೊಡಲೇಬೇಕು, ಸರಿನಾ? ಆ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿ ಸ್ಲೀವ್ಸ್ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಸೂಪರಾಗಿದೆ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನು ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.